ತೀರ್ಪನ್ನು ನಿರೀಕ್ಷೆ ಮಾಡಿದ್ರಾ ಏನು? ಇದು ಒಂದು ರೀತಿಯಲ್ಲಿ ನಾವು ನಿರೀಕ್ಷೆ ಮಾಡಿರಲಿಲ್ಲ, ಮತ್ತೊಂದು ರೀತಿಯಲ್ಲಿ ನ್ಯಾಯಾಲಯದಲ್ಲಿ ಈ ರೀತಿ ಬರುವ ಸಾಧ್ಯತೆಗಳು ಕೂಡ ಇರ್ತವೆ. ಆದರೆ ನಾವು ಇದನ್ನು ನ್ಯಾಯಾಲಯದ ಮುಖಾಂತರ ಇನ್ನೂ ಹೋರಾಟ ಮಾಡ್ತೇವೆ. ನ್ಯಾಯಾಲಯದಲ್ಲಿ ಸಿಂಗಲ್ ಬೆಂಚ್ ಅಷ್ಟೇ ಅಲ್ಲ, ಇನ್ನೂ ಡಿವಿಷನ್ ಬೆಂಚ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಇದನ್ನು ನಾವು ಸುಪ್ರೀಂ ಕೋರ್ಟ್ವರೆಗೂ ಫೈಟ್ ಮಾಡ್ತೇವೆ. ನಮಗೆ ಜಯ ಸಿಗುತ್ತೆ. ಇದು ರಾಜ್ಯಪಾಲರು ರಾಜಕೀಯವಾಗಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ, ಅದು ಅವರ ಇಲ್ಲೀಗಲ್ ತೀರ್ಮಾನ ಅನ್ನೋ ನಮ್ಮ ಹೇಳಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇದು ರಾಜಕೀಯ ಪ್ರೇರಿತ ಹೆಜ್ಜೆ ಅನ್ನೋದರಲ್ಲಿ 100ಕ್ಕೆ 100 ನಮ್ಮದು ಇವತ್ತೂ ಸಹ ಅದೇ ಸ್ಟ್ಯಾಂಡಲ್ಲಿ ನಾವಿದ್ದೇವೆ. ಮುಂದಿನ ಕಾನೂನು ಹೋರಾಟವನ್ನು ಮಾಡ್ತೇವೆ. ಅಂತಿಮವಾಗಿ ಕಾನೂನು ಹೋರಾಟದಲ್ಲಿ ನಮಗೆ ಜಯ ಆಗುತ್ತೆ. ರಾಜ್ಯಪಾಲರ ಇಲ್ಲೀಗಲ್ ಆರ್ಡರನ್ನು ಕ್ವಾಶ್ ಆಗುತ್ತೆ ಅನ್ನುವಂಥ ಸಂಪೂರ್ಣ ನಂಬಿಕೆ ನಮಗೆ ಇದೆ. ಇವತ್ತು ರಾಜ್ಯಪಾಲರು ಕಚೇರಿ ಆಗಲಿ, ಬೇರೆ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ BJPಯವರು ನಾನಾ ರೀತಿಯ ಒತ್ತಡಗಳನ್ನು ತರ್ತಾ ಇದ್ದಾರೆ. ಇದೊಂದು ರಾಜಕೀಯ ಸಂಘರ್ಷನೂ ಹೌದು. ಪ್ರಜಾಪ್ರಭುತ್ವವನ್ನು ದಮನ ಮಾಡ್ತಕ್ಕಂಥ ಕೆಲಸ BJPಯವರು ಮಾಡ್ತಾ ಇದ್ದಾರೆ. ಜನಗಳಿಂದ ಚುನಾಯಿತವಾದಂಥ ಸರ್ಕಾರಗಳನ್ನು ಕಿತ್ತಾಕೋದು, ಅವರು ED, CBI ಇಂಥ ಸಂಸ್ಥೆಗಳನ್ನ ಉಪಯೋಗಿಸ್ಕೊಂಡು ಸರ್ಕಾರಗಳನ್ನು ಬುಡಮೇಲು ಮಾಡೋದು, ವಿರೋಧ ಪಕ್ಷದ ಸರ್ಕಾರಗಳ ಮುಖ್ಯಮಂತ್ರಿಗಳನ್ನು ಮಂತ್ರಿಗಳನ್ನು ಜೈಲಿಗೆ ಹಾಕೋದು, ಇದೆಲ್ಲ ದೇಶದಲ್ಲಿ ನಮ್ಮ ಕಣ್ಣು ಮುಂದೆ ನಡೀತಾ ಇದೆ. ಅದನ್ನೇ ಅವರು ಕರ್ನಾಟಕದಲ್ಲೂ ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ರಾಜಕೀಯವಾಗಿಯೂ ಕೂಡ ಸಂಘರ್ಷ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ನಾವು ಧೃತಿಗೆಡುವಂಥ ಪ್ರಶ್ನೆ ಇಲ್ಲ. ಇನ್ನಷ್ಟು ವಿಶ್ವಾಸದಿಂದ, ಇನ್ನಷ್ಟು ರಾಜಕೀಯವಾಗಿ ನಾವು ಅಗ್ರೆಸಿವ್ ಆಗಿ ಇದನ್ನು ಫೈಟ್ ಮಾಡ್ತೇವೆ. ಈಗ CM ಸಭೆ ಕರೆದಿದ್ದಾರೆ, ಹೇಗೆ ಸರ್? ಹಿರಿಯ ಸಚಿವರ ಸಭೆ ಇಲ್ಲ, ಯಾವುದು ಸದ್ಯಕ್ಕೆ ಏನು ಸಭೆ ಯಾವುದೂ ಇಲ್ಲ. ನೆಕ್ಸ್ಟ್ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಅಂತ ಸರ್? ಇಲ್ಲ, ನಾವು ತಕ್ಷಣ ಈಗ ಬೆಂಚ್ಗೆ ಅಪೀಲ್ ಫೈಲ್ ಮಾಡ್ತೇವೆ. ಡಿವಿಷನ್ ಬೆಂಚ್ ಇದೆ, ತಕ್ಷಣ ಅಪೀಲನ್ನು ಫೈಲ್ ಮಾಡ್ತೇವೆ. ಮತ್ತು ಡಿವಿಷನ್ ಬೆಂಚ್ ಇದೆ, ಅದರ ಮೇಲೆ ಸುಪ್ರೀಂ ಕೋರ್ಟು ಸಹ ಇದೆ. ಎಲ್ಲ ಹಂತದಲ್ಲಿಯೂ ನಾವು ಕಾನೂನು ಹೋರಾಟಕ್ಕೆ ತಯಾರಿದ್ದೇವೆ. ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಇಲ್ಲ, ಈಗ ಇದು ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದೆ. ನ್ಯಾಯಾಲಯದ ಪ್ರಕರಣವನ್ನು ನಾವು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೇವೆ. ರಾಜ್ಯಪಾಲರ ವಿರುದ್ಧ ಇದು ರಾಜ್ಯಪಾಲರು ಅದನ್ನು ರಾಜಕೀಯ ಕಚೇರಿಯಾಗಿ, ಸಾಂವಿಧಾನಿಕ ಕಚೇರಿಯನ್ನು ರಾಜಕೀಯ ಕಚೇರಿಯಾಗಿ ಪರಿವರ್ತನೆ ಮಾಡಿದ್ದಾರೆ. ಅದರ ವಿರುದ್ಧನೂ ನಾವು ಪ್ರತ್ಯೇಕವಾಗಿ ಹೋರಾಟ ಅಲ್ಲಿ ನಾವು ಅದು ಎಲ್ಲ ಹಂತದಲ್ಲಿ ರಾಜಕೀಯವಾಗಿಯೂ ಹೋರಾಟ ಮಾಡ್ತೇವೆ, ಕಾನೂನು ಪ್ರಕಾರನೂ ನಾವು ಹೋರಾಟ ಮಾಡ್ತೇವೆ. ರಾಷ್ಟ್ರಪತಿಗೆ ದೂರ ಏನಾದರೂ ಕೊಡ್ತೀರಾ? ನೋಡೋಣ, ಅದು ಮುಂದಿನ ದಿನಗಳಲ್ಲಿ. ಸದ್ಯಕ್ಕೆ ಅದರ ಬಗ್ಗೆ ಇನ್ನೂ ಏನು ತೀರ್ಮಾನ ಆಗಿಲ್ಲ. ಮುಂದಿನ ದಿನ ಅವಶ್ಯಕತೆ ಬಂದರೆ ಅದರ ಕಡೆಗೆ ವಿಚಾರ ಮಾಡೋಣ. ಓಕೆ, ಎಸ್.